ಎಲ್ರಿಗೂ ನಮಸ್ಕಾರ. ನಮ್ಮ ರೆಡ್ಡಿ ಕುಲಬಾಂಧವರು ಎಲ್ಲರೂ ಬಂದವರೇ. ನಮ್ಮ ರೆಡ್ಡಿ ಜನಾಂಗದ ಕೇಶವರೆಡ್ಡಿ ಅಧ್ಯಕ್ಷರು, ನಮ್ಮ ಸ್ವಾಮೀಜಿಗಳಾದಂಥ ನಮ್ಮ ಸುಬ್ಬಾರೆಡ್ಡಿ ಸ್ವಾಮೀಜಿಯವರು, ಅಶೋಕ್ ರೆಡ್ಡಿ ಅನ್ನೋರು ಬಂದವರೆ, ರೆಡ್ಡಪ್ಪನವರು ಬಂದವರೆ, ನಮ್ಮ ಖಜಾನ್ಸಿ ಜಯರಾಮ್ ರೆಡ್ಡಿ ಅವರು ಬಂದವರೆ, ಹಿಂದ್ಗಡೆ ನಮ್ಮ ಡಿಸ್ಟಿಕ್ ಡೈರೆಕ್ಟರ್ಗಳವ್ರೆ, ಉಪಾಧ್ಯಕ್ಷರುಗಳವ್ರೆ, ಎಲ್ಲರೂ ಸೇರಿ ನಮ್ಮ ಆನಂದ್ ರೆಡ್ಡಿ ಅವ್ರಿಗೆ ಅಭಿನಂದನೆ ಇದು ಮಾಡೋಕ್ಕೆ ಬಂದಿದ್ದೀವಿ ನಾವೆಲ್ಲನೂ. ನಮ್ಮ ರೆಡ್ಡಿ ಜನಾಂಗಕ್ಕೆ ನಮ್ಮ ಇದು ಕುಮಾರಣ್ಣವರು, ನಮ್ಮ ಸಮೃದ್ಧಿ ಮಂಜಣ್ಣವರು ಮತ್ತು ನಮ್ಮ ತಾಲೂಕು ಎಲ್ಲ ಮುಖಂಡರುಗಳು ಮತ್ತು ಡಿಸ್ಟಿಕ್ ಮುಖಂಡರುಗಳು ಎಲ್ಲ ಸೇರಿ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟವ್ರೆ. ಈ ಒಂದು ಸಮಾರಂಭ ನಾವು ಇಟ್ಕೊಂಡು ಅವ್ರಿಗೆ ಸಮಾರಂಭ ಮಾಡಬೇಕಂತ ಬಂದಿದ್ದೀವಿ ಅಂತ. ಕೊಟ್ಟವ್ರಿಗೂ ಮತ್ತು ಮೀಡಿಯಾ ಮಿತ್ರರಿಗೂ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಇವತ್ತು ನಾವು ಸೇರಿರೋದೇನೆಂದರೆ, ನಮ್ಮ ಗೀತಾ ಆನಂದ್ ರೆಡ್ಡಿ ಅವರು ಮೊದಲನೇದಾಗಿ ಆವಣಿ ಜಿಲ್ಲಾ ಪರಿಷತ್ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಂತಿದ್ದು, ಅವರು ಇಂಡಿಪೆಂಡೆಂಟಾಗಿ ನಿಂತಿದ್ದರು. ಅವಾಗ ನಿಂತಿದ್ದು ಜೈಬೇರಿಯಾಗಿ ಅವರ ರಾಜಕೀಯ ಹಿನ್ನೆಲೆಯಿಂದ ಹಂಗೆ ಮುಂದೆ ಬರ್ತಾಯಿದ್ದು. ಆದ ನಂತರ ಮತ್ತೆ ಆಲಂಗೂರು ಕ್ಷೇತ್ರದಲ್ಲಿ ಜಿಲ್ಲಾ ಪರಿಷತ್ತಲ್ಲಿ ನಿಂತ್ಕೊಂಡು ಮತ್ತೆ ಎರಡನೇ ಬಾರಿ ಆದಾಗ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಮಾಡಿ ತುಂಬ ಜನ ಸೇವೆ ಮಾಡಿದ್ದಾರೆ. ಮತ್ತು ಕುಲು ಬಾಂಧವ್ರಿಗೂ ಮತ್ತು ಎಲ್ಲ ಬಾಂಧವ್ರಿಗೂ ಅವರು ಯಾರು ಅವ್ರ ಹತ್ರ ಬಂದರೆ ಅವ್ರಿಗೆಲ್ಲರೂ ಸಹಾಯ ಮಾಡಿದ್ದಾರೆ. ಇವಾಗ ಅವರ ಸಹಾಯ ಮತ್ತು ಅವರ ಸೇವಾ ಇದನ್ನು ನೋಡಿ ನಮ್ಮ ಕುಮಾರಸ್ವಾಮಿಯವರು ಮತ್ತು ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜು ಅವರು ಅವರಿಗೆ ಈ ಕರ್ನಾಟಕ ರಾಜ್ಯ ಜನತಾದಳದ ಕೋರ್ ಕಮಿಟಿ ಅಧ್ಯಕ್ಷನಾಗಿ ಮಾಡಿದ್ದಾರೆ, ಸದಸ್ಯರಾಗಿ ಮಾಡಿದ್ದಾರೆ. ಇದು ರೆಡ್ಡಿ ಜನಸಂಘ 1978ರಲ್ಲಿ ನಮ್ಮ ತಂದೆಯವರಾದಂಥ ಜಯಮ್ ರೆಡ್ಡಿ ಅವರು ರೆಡ್ಡಿ ಜನಸಂಘನ ಮೊದಲನೇದಾಗಿ ಮುಳಬಾಲ್ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ರು. ಅದನ್ನು ಅವರು ನಮ್ಮ ತಂದೆಯವರು 83ರಲ್ಲಿ ತೀರ್ಕೊಂಡ ಮೇಲೆ ಅದನ್ನು ಯಾರೂ ಮುಂದುವರ್ಸ್ಕೊಂಡು ಹೋಗಲಿಲ್ಲ, ಅಲ್ಲಿಗೆ ಅದು ಕುಂಠಿತವಾಗಿತ್ತು. ಇವಾಗ ನಮ್ಮ ಆನಂದ್ ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲ ಈ ಕುಲಬಾಂಧವರಿಗೂ ಎಲ್ಲ ಕಮ್ಯುನಿಟಿನಲ್ಲಿ ಒಂದೊಂದು ಸಭಾಂಗಣಗಳು ಮತ್ತು ಕಲ್ಯಾಣ ಮಂಟಪಗಳು ಕಟ್ಕೊಳ್ತಾಯಿದ್ರು. ಆಲಂಗೂರು ಪೀರಿಯಡಲ್ಲಿ ಮಿನಿಸ್ಟರ್ ಆಗಿದ್ದಾಗ ನನಗೂ ಒಂದು ಸರ್ತಿ IB-ನಲ್ಲಿ ಕರೆದು ಹೇಳಿದ್ರು, ಎಲ್ಲಾದರೂ ಜಾಗ ಇದ್ದರೂ ಕೊಡು, ನಾನೊಂದು 30 ಲಕ್ಷ ಕೊಡಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಆವಾಗ ನಮ್ಮವ್ರು ಯಾರೂ ಮುಂದೆ ಬರಲಿಲ್ಲ, ನಮ್ಗೆ ಅಷ್ಟೊಂದು ತಿಳುವಳಿಕೆ ಅನ್ನೋರು ಇರಲಿಲ್ಲ. ಅದರಿಂದ ಇವಾಗ ನಮ್ಮ ಆನಂದ್ ರೆಡ್ಡಿ ಅನ್ನೋರಿಗೆ ಕರ್ನಾಟಕ ರಾಜ್ಯ ಕೋರ್ ಕಮಿಟಿನಲ್ಲಿ ಸದಸ್ಯರಾಗಿ ಮಾಡಿರೋದ್ರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಇನ್ನೂ ಮೇಲಕ್ಕೆ ಅಧಿಕಾರ ಕೊಡಲಿ. ನಮಗೂ ಮತ್ತು ಕುಲಬಾಂಧವ್ರಿಗೂ ಮತ್ತು ಎಲ್ಲ ಮತದವ್ರಿಗೂ ಅವರು ಸಹಾಯ ಮಾಡ್ತಾಯಿದ್ದಾರೆ, ಒಳ್ಳೆಯವರು ಅಂತ. ಅವ್ರಿಗೆ ಇನ್ನೂ ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಈ ರೆಡ್ಡಿ ಜನಸಂಘ ಪರವಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತ ಮೊನ್ನೆ ಆವತ್ತು ಹುಟ್ಟಿದ ದಿವಸ ಜಾಸ್ತಿ ಜನ ಇದ್ದರು, ಅಲ್ಲಿ ಆವತ್ತು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಬಂದಿದ್ದಕ್ಕೆ ನನ್ನ 2 ಮಾತುಗಳು ಮಾಡ್ತಾ ಅವ್ರಿಗೆ ಬಿಡುವಿಲ್ಲದ ಕಾರಣದಿಂದ ನಾವು ತಡವಾಗಿ ಮಾಡ್ತಾ ಇದ್ದೀವಿ. ಇದರ ಇನ್ನೊಂದು ಉದ್ದೇಶ ಏನು ಅಂದರೆ, ಎಲ್ಲ ತಾಲೂಕಿನ ಎಲ್ಲ ಜಾತಿಗಳಿಗೂ ಅಷ್ಟೊಂದು ಸ್ಥಳ ಇದೆ. ರೆಡ್ಡಿ ಜನಾಂಗಕ್ಕೆ ಯಾವುದೇ ಒಂದು ಹಾಸ್ಟ್ಲು ಅದು ಇದು ಇಲ್ಲ. ಇವಾಗ ಇರುವ ನಮ್ಮ MLA ಸಾಹೇಬರು ಹಾಗೂ ತಹಸೀಲ್ದಾರು ಎಲ್ಲ ಕುಲ ಜನರು ಸೇರಿ ಸಹ ನಮಗೆ ಒಂದು 2 ಎಕರೆ ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಇದಕ್ಕೂ ಎರಡಕ್ಕೂ ಸೇರಿ ಈ ದಿನ ನಾವು ಈ ಅಭಿನಂದನಾ ಸಮಾರಂಭವನ್ನು ಮಾಡಿ ನಮ್ಮ ಆನಂದ್ ರೆಡ್ಡಿ ಅನ್ನೋರ ಒಂದು ಯಾವುದೇ ಪಾರ್ಟಿ ಆಗಲಿ ಪಕ್ಷವಾಗಲಿ ಅವರಿಗೆ ನಮ್ಮ ಕುಲಬಾಂಧವರು ಹಿಂದೆ ಇರ್ತೀವಿ, ಸಪೋರ್ಟ್ ಮಾಡ್ತೀವಿ, ಅವ್ರ ನಾಯಕತ್ವವನ್ನು ಬೆಳೆಸ್ತೀವಿ, ಅವರು ಒಳ್ಳೆ ಲೀಡ್ರು ಮಾಡಿಸ್ತೀವಿ ಅನ್ನೋದು ನಮ್ಮ ಉದ್ದೇಶ ಇರುವುದರಿಂದ ಈ 4 ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಿರುವ ನಮ್ಮ ಹಿರಿಯರೇ ಮತ್ತು ಎಲ್ಲ ಪತ್ರಿಕಾ ಮಿತ್ರದವರೇ, ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕ ವಿಷಯ ಏನೆಂದರೆ, ಆನಂದ್ ರೆಡ್ಡಿ ಅಣ್ಣವರನ್ನು ರಾಜ್ಯ ಜನತಾದಳ ಪಕ್ಷದಿಂದ
ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ತಾಲೂಕಿನ ಎಲ್ಲ ರೆಡ್ಡಿ ಕುಲ ಬಾಂಧವರು ಸೇರಿ ಇವತ್ತು ಅವರನ್ನು ಅಭಿನಂದಿಸೋಣ ಅಂತ ನಿನ್ನೆಯಿಂದ ತೀರ್ಮಾನ ಮಾಡಿ ಎಲ್ಲ ದೊಡ್ಡವರು ಚಿಕ್ಕವರು ರೆಡ್ಡಿ ಜನಾಂಗದ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಖಜಾಂಚಿಗಳೆಲ್ಲ ಸೇರಿ ಇವತ್ತು ಸೇರಿದ್ದೀವಿ. ಇನ್ನೂ ಜಾಸ್ತಿ ಜನ ಬರಬೇಕಾಗಿತ್ತು. ನೆನ್ನೆ ಮಳೆ ಬಿದ್ದಿದ್ದರಿಂದ ಕೆಲವರೆಲ್ಲ ಕೆಲಸ ಕಾರ್ಯಗಳು ತೊಡಗಿದ್ದಾರೆ. ನಾವು ಇವತ್ತು ಎಲ್ಲ ಸೇರಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂದ್ರೆ ಅವರಿಗೆ ರಾಜ್ಯ JDS ಕೋರ್ ಕಮಿಟಿ ಇದರಲ್ಲಿ ಸದಸ್ಯನಾಗಿ ಮಾಡ್ತಕ್ಕಂಥ ಇದು ಪಕ್ಷದಲ್ಲಿ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅವಕಾಶ ಕೊಟ್ಟಂಥ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರಿಗೂ ಮತ್ತು ಇದು ಚಿಕ್ಕಬಳ್ಳಾಪುರ ಮಾಜಿ ಶಾಸಕರು ರವಿಕೃಷ್ಣಾರೆಡ್ಡಿ ಅನ್ನೋವ್ರಿಗೂ, ಅವರು JDS ಕಮಿಟಿಯಲ್ಲಿ ಕೋರ್ ಕಮಿಟಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಇರೋರು, ಮತ್ತು ನಮ್ಮ ಸಂಸದರಾದ ಮಲ್ಲೇಶ್ ಬಾಬಾ ಅನ್ನೋವ್ರಿಗೂ, ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವ್ರಿಗೂ ಹೊಂದಿಸ್ತಾ ಅವ್ರಿಗೆ ಇನ್ನೂ ಒಳ್ಳೆ ಪೋಸ್ಟ್ ಕೊಡಲಿ. ಮತ್ತು ಇನ್ನೊಂದು ಹೇಳಿದ್ರು ಅವರು 2028ಕ್ಕೆ ಅವ್ರಿಗೆ MLC ಕೊಡ್ತೀವಿ ಅಂತ. MLC ಕೊಟ್ಟಾಗ ಅವರಿಂದ ನಮ್ಮ ಎಲ್ಲ ಕುಲಬಾಂಧವರು ಇರ್ತೀವಿ, ಅವರನ್ನು ಗೆಲ್ಸ್ಕೊಂಡು ಬರ್ತೀವಿ ಅಂತ ಮನವಿ ಮಾಡ್ತಾ ಆನಂದ ರೆಡ್ಡಿ ಅಣ್ಣ ಅವ್ರಿಗೆ ಇನ್ನೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಜನರಿಗೆ ಇನ್ನೂ ಅಷ್ಟು ಸಮಾಜ ಸೇವೆ ಮಾಡೋ ಶಕ್ತಿ ಆ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಎಂ ರೆಡ್ಡಿ ಮಲ್ಲಮ್ಮಗೆ, ನಮ್ಮ ಕುಲ ಬಾಂಧವರಿಗೆ, ಮಂಜಣ್ಣಗೆ, ನಮ್ಮ ಆನಂದ್ ರೆಡ್ಡಿ ಅವನಿಗೆ, ನಮ್ಮಲ್ಲಿರೋ ದೊಡ್ಡವ್ರಿಗೆ ಎಲ್ರಿಗೂ ಹೊಂದಿಸ್ತಾ ನಮ್ಮ ಕುಲ ಬಾಂಧವರಿಗೆ ಮಾತಾಡೋಕ್ಕೆ ಒಂದು ಇದು ಕೊಟ್ಟಾಗ ನಾವು ಏನಕ್ಕೆ ಬಂದಿರೋದಂದರೆ, ನಮಗೆ ಇವಾಗ ನಮ್ಮ ತಾಲೂಕಲ್ಲಿ ನಮ್ಮದು ಇದಿದೆ, ಒಂದು ಕಮಿಟಿ ಸಂಘ ಇದೆ, ರೆಡ್ಡಿ ಜನಸಂಘ ಅಂತ ಒಂದು ಸಂಘ ಇದು ಮಾಡಿದ್ದೀರಿ. ಅದಕ್ಕೋಸ್ಕರ ನಮ್ಮ ಆನಂದ್ ರೆಡ್ಡಿ ಅವನವರು ನಮಗೆ ಮುಂಚೆನಿಂದ ಏನಿಲ್ಲ, ನಮ್ಮ ತಾಲೂಕಲ್ಲಿ ಒಂದು ಸೆಂಟ್ ಜಮೀನಾರೆ ಏನಾದ್ರೂ ಇಲ್ಲ. ಇವತ್ತಿಗೆ ಅವರೇನೋ ಒಂದು ನಮ್ಮ MLA ಮಂಜುನಾಥನ ಹತ್ರ ಹೋದಾಗ ನಿಮಗೆ ಒಂದು ಮಾಡಿಕೊಡ್ತೀವಿ ಅಂತ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಇವ್ರು ನಮ್ಮ ಆನಂದ್ ರೆಡ್ಡಿ ಅನ್ನೋರು ಇದಕ್ಕೆ ಜಾಸ್ತಿ ಕಷ್ಟ ಬಿದ್ದು ನಮ್ಗೆ ಇವತ್ತು ಮಾಡಿದ್ದಾರೆ. ನಿಮ್ಗೆಲ್ರಿಗೂ ನಾವು ಒಂದು ಹೇಳ್ತಾ ಇರೋದು, ಇವಾಗ ನಮ್ಗೊಂದು ಮಾಡಿಕೊಟ್ಟಿದ್ದಾರೆ. ಬೇರೆ ಏನೋ ಮಾತಾಡೋದು ಬೇಡ, ನೀವು ಸುಮ್ಮನೆ ಅದು ಇದು ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ. ನಾವು ಏನು ಬಂದಿದ್ದೋ ಅದೇ ಮಾತಾಡಬೇಕು. ಅದಕ್ಕೋಸ್ಕರ ನಾವು ಅವ್ರಿಗೊಂದು ಧನ್ಯವಾದ ಹೇಳ್ಬಿಟ್ಟು ಒಂದು ಸನ್ಮಾನ ಮಾಡಿ ಹೋಗೋಣ. ನಮ್ಮ ರೆಡ್ಡಿ ಇದಕ್ಕೆ ಮಾಡಿದ್ದಕ್ಕೋಸ್ಕರ ಅವರು ನಮ್ಮ ತಾಲೂಕಲ್ಲ ಎಲ್ಲೋದ್ರೇನೋ ಅವರೊಂದು ಎಲ್ರಿಗೂ ಒಂದು ಸಹಾಯ ಮಾಡಲಿ, ಅವರೊಂದು ನಾಯಕತ್ವವಾಗಿರಲಿ. ನಮ್ಮ ಆನಂದ್ ರೆಡ್ಡಿ ಅನ್ನೋರು, ನಮ್ಮ ಮಂಜುನಾಥ್ ಅಣ್ಣ, ನಮ್ಮ MLA ಸಾಹೇಬರು, ಅವರು ಅಷ್ಟೇ ಇವಾಗ ನಮ್ಗೇನು ಮಾಡಿಕೊಟ್ಟಿದ್ದಾರೆ. ಅವರು ಚೆನ್ನಾಗಿರಬೇಕು. ಇನ್ನು ಅವರ ಹಿಂದ್ಗಡೆ ನಾವಿದ್ದು ಏನೋ ಒಂದು ಮಾಡಿಕೊಡ್ತೀವಿ ಹೇಳಿದ್ದಾರೆ. ಅಷ್ಟು ಮಾತ್ರ ಮಾಡೋಕ್ಕೆ ನಮ್ಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ. ನೀವೆಲ್ಲ ಇದ್ರಲ್ಲೇ